ಇವತ್ತು ಬಹಳ ಸಂತೋಷ. ಈಗ ತಾನೇ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿ ಒಂದು ಡಬ್ಬನ ಅವ್ರ ಮುಂದೆ ಇಟ್ಟು ಅವ್ರಿಗೆ ವಿಚಾರ ತಿಳಿಸಿ ಅವರ ಮಾರ್ಗದರ್ಶನದಲ್ಲಿ ಅವರ ರಾಜ್ಯದಲ್ಲಿ ನಡೀತು. 100 ವರ್ಷದ ನಂತರ ಇವತ್ತು ನಾವು ಈ ಹೋರಾಟವನ್ನು ಅವ್ರಿಗೆ ಈ ಜವಾಬ್ದಾರಿ ಸಿಕ್ಕಿದೆ. ಅವತ್ತು ಗಾಂಧೀಜಿಯವರು 100 ವರ್ಷದಿಂದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಇವತ್ತು ನಮ್ಮ ರಾಜ್ಯದವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ಸೊ ಇವತ್ತು ನಾವು ಆ ಸಂದರ್ಭದಲ್ಲಿ ಈ ಮತದಾನದ ಹಕ್ಕಿಗೋಸ್ಕರ ಒಬ್ಬರಿಗೆ ಒಂದು ವೋಟು, ಆ ವೋಟ್ಗೋಸ್ಕರ ನಾವು ಇವತ್ತು ಫೈಟ್ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲೇ ಪ್ರಾರಂಭದಲ್ಲಿ ಈ ಮತ ಕಳ್ತನದ ಬಗ್ಗೆ ನಾವು ಕಂಡುಹಿಡಿದೋ ನಮ್ಮ ACC ರಿಸರ್ಚ್ ಟೀಮು, ನಮ್ಮ ಮನ್ಸೂರು ಮತ್ತು ಅವರ ಟೀಮು, KPCC ಟೀಮ್ ಎಲ್ಲ ಸೇರಿ ನಾವೆಲ್ಲ ಇದನ್ನು ಕಂಡುಹಿಡಿದೋ, ಇದನ್ನು ತಿಳಿಸೋ. ಸೊ ಬೆಂಗಳೂರು ಬಂದು ಫ್ರೀಡಮ್ ಪಾರ್ಕಿಂದ ಈ ಹೋರಾಟ ಪ್ರಾರಂಭ ಆಯಿತು. ಬಿಹಾರ್ಗೋಯ್ತು, ಮಹಾರಾಷ್ಟ್ರಗೋಯ್ತು, ಹರಿಯಾಣಗೋಯ್ತು, ಇನ್ನು ವಿವಿಧ ರಾಜ್ಯಗಳಲ್ಲಿ ಇದನ್ನೆಲ್ಲ ಕೂಡ ದೊಡ್ಡ ಚಿಂತನೆ ನಡೀತಾ ಇದೆ. ಇವತ್ತು ನಾನು ಏನು ನಮ್ಮ ಕಾರ್ಯಕರ್ತರು, ನಮ್ಮ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಸಂಘಟನೆಗಳು, ಸೆಲ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಏನು ಸಿಗ್ನೇಚರ್ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ತಲುಪಿಸ್ಬೇಕು ಅಂತೇಳಿ ನಾನೇ ಇದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರುಗಳು ಮತ್ತು ನಾವು ವರ್ಕಿಂಗ್ ಪ್ರೆಸಿಡೆಂಟ್ಸು ನಾವೆಲ್ಲ ಸೇರಿ ಇಲ್ಲಿಗೆ ಬಂದಿದ್ದೀವಿ. ನಮಗೆ ACCಯಿಂದ ವೇಣುಗೋಪಾಲ್ ಸಾಹೇಬರು ನಮ್ಗೆ ಆದೇಶ ಕಳಿಸಿದ್ರು. ಆ ಆದೇಶದ ಪ್ರಕಾರ ಇಲ್ಲಿಗೆ ಬಂದು ನಾವು ಅವ್ರಿಗೆ ತಲುಪಿಸಿದ್ದೀವಿ. ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅವರು ಕೂಡ ನೀವೇ ಫಸ್ಟ್ ಆಗಬೇಕು ಅಂತೇಳಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದರು. ಬಟ್ ನಾವು ಜಾಸ್ತಿ ನಂಬರ್ ಮಾಡಿರ್ಬೋದು, ಇನ್ನು ಬೇರೆ ರಾಜ್ಯದವರು ಕೂಡ ಬರಲಿ ಅಂತ ಹೇಳಿ ನಮಗೆ ಭಾಳ ಆಸೆ ಇದೆ. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ನಮ್ಮ ನಾಯಕರುಗಳು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ. ಮೊನ್ನೆ ತಾನೇ ನಾನು ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತೇನು ಈ ವೋಟ್ ಚೋರಿ ಸಿಗ್ನೇಚರ್ ನಾವು ತೆಗೆದುಕೊಂಡಿದ್ದೇವೆ ಅದನ್ನು ತಲುಪಿಸ್ತೇವೆ ಅಂತ ಏನು ನಾವು ತಿಳಿಸಿದ್ದೋ, ತಾವು ಕೂಡ ಅದ್ರ ಬಗ್ಗೆ ಹೆಚ್ಚಿಗೆ ನಮಗೆ ವಿಚಾರವನ್ನು ರಾಜ್ಯದ ಜನತೆಗೆ ಗಮನಿಸಿದ್ದೀರಿ. ಇನ್ನೂ ಭಾಳ ಕಾರ್ಯಕರ್ತರು ಇನ್ನೂ ಮುಂದುವರಿಸ್ತಾ ಇದ್ದಾರೆ, ಅದನ್ನು ಕೂಡ ಬಂದು ತಲುಪಿಸ್ತೀವಿ. ಥ್ಯಾಂಕ್ ಯು.